ಭಾರತದ ಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಸ್ಟಾರ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ, ಬೆಲೆ ಏರಿಕೆ ಅನ್ನುವಂತಹ ಬಿರುಗಾಳಿಯನ್ನ ಎದುರಿಸೋಕೆ ಸಜ್ಜಾಗಿ ಅಂತ ನರೇಂದ್ರ ಮೋದಿ ಅವರು ಮಹಾ ಸಂದೇಶವನ್ನ ನಿನ್ನೆ ಕೊಟ್ಟ ನಂತರ ಇವತ್ತಾಗ್ತಾ ಇರೋ ಡೆವಲಪ್ಮೆಂಟ್ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಹೊಡೆತದ ಪರಿಣಾಮ ಮೋದಿ ಬಿಗ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಚಿನ್ನ ಬೆಳ್ಳಿ ಖರೀದಿ ಮಾಡೋದು ಬೇಡವಾ, ಖರೀದಿ ಮಾಡೋದನ್ನ ಮಾಡಲೇಬೇಡಿ ಅಂತ ಹೇಳಿಲ್ಲ ಅವರು, 1 ವರ್ಷ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರು. ದೇಶದ ಜನತೆಗೆ ಇಂಥದ್ದೊಂದು ಸಲಹೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಕೊಟ್ರು ಅನ್ನೋ ಪ್ರಶ್ನೆ ಇರಬಹುದು. ಹಾಗಾದ್ರೆ ಬಂಗಾರದ ಬೆಲೆ ಮತ್ತಷ್ಟು ಏರಿಕೆ ಆಗುತ್ತಾ ಅಥವಾ ಬೀಳುತ್ತಾ? ಡಿಮ್ಯಾಂಡ್ ಕಡಿಮೆ ಆದಮೇಲೆ ಬೆಲೆ ಏರಿಕೆ ಅಥವಾ ಇಳಿಕೆ ಏನಾಗಬಹುದು? ಆರ್ಥಿಕ ತಜ್ಞರು ಏನು ಹೇಳ್ತಾರೆ? ಬೆಳಗಿನಿಂದ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. एक जमाना था जब संकट आता था, कोई युद्ध होता था तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा. साथियों, एक जमाना था. ಚಿನ್ನದ ಬಗ್ಗೆ ಅತಿ ಹೆಚ್ಚು ಮೋಹ ಇರೋದು ಯಾರಿಗೆ? ದೇಶದ ಮಹಿಳೆಯರಿಗೆ. ಸೊ ದೇಶಕ್ಕೆ ಪ್ರಧಾನಿ ಕರೆ ಕೊಟ್ಟ ಬಳಿಕ ಮಹಿಳೆಯರು ಏನಂತಾರೆ? 1 ವರ್ಷ ಚಿನ್ನ ಖರೀದಿ ಮಾಡಬೇಡ ಅಂದ್ರೆ ಸುಮ್ಮನಿರ್ತಾರ ಮನೆಯಲ್ಲಿರೋ ಮಹಿಳೆಯರು? 1 ಗ್ರಾಮ್ 2 ಗ್ರಾಮ್ ಅಂತ ಅಟ್ಲೀಸ್ಟ್ ಪ್ರತಿ ತಿಂಗಳು ಖರೀದಿ ಮಾಡೋ ಹವ್ಯಾಸ ಇರೋರು, ಜ್ಯುವೆಲ್ರಿಗಳನ್ನು ತಗೊಳ್ಳೋರು ಏನು ಹೇಳ್ತಾರೆ? ಪ್ರಧಾನಿ ಮೋದಿ ಅವರ ಕರೆಗೆ ಒಪ್ಪಿಕೊಳ್ತಾರ? ಆ ಮನಸ್ಥಿತಿ ಇದೆಯಾ? ಹೂಡಿಕೆ ಸಂಸ್ಕೃತಿ ಬದಲಾಗತ್ತಾ? ಪಬ್ಲಿಕ್ ಟಿವಿ ಜೊತೆಗೆ ಆಭರಣ ಪ್ರಿಯರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ತಾ ಹೋಗೋಣ. ಭಾರತೀಯ ಮಹಿಳೆಯರು ಅಂದ್ರೆ ಅವರು ಚಿನ್ನ ಪ್ರಿಯರು. ಸೊ ಈಗ ಪ್ರಧಾನಿ ಮೋದಿ ಅವರ ಕರೆಗೆ ಮಹಿಳೆಯರು ಏನಂತಾರೆ? 1 ವರ್ಷ ಚಿನ್ನ ಖರೀದಿಯನ್ನ ಮಾಡಬೇಡಿ ಅನ್ನುವಂತಹ ಕರೆಯನ್ನ ಕೊಟ್ಟಿದ್ದಾರೆ. ಸೊ ನಮ್ಮ ಜೊತೆ ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಸಾಮಾನ್ಯವಾಗಿ ಎಲ್ರಿಗೂ ಗೋಲ್ಡ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಪ್ರಧಾನಿ ಅವರು ಕರೆ ಕೊಟ್ಟಿದ್ದಾರೆ 1 ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ. ಸೊ ತಮ್ಮ ಒಪಿನಿಯನ್ ಇದೆ? ನಾನು 1 ವರ್ಷ ಖರೀದಿ ಮಾಡಲ್ಲ. ಮೋದಿಜಿ ಅವ್ರು ಹೇಳಿರೋ ಹಾಗೆ ನಾನು ನಡ್ಕೋತೀನಿ. 1 ವರ್ಷ ಖರೀದಿ ಮಾಡಲ್ಲ. ತ್ಯಾಗ ಮಾಡ್ತೀನಿ. ಇದೇ ಚಿನ್ನನೇ ಹಾಕೋತೀನಿ ಅಷ್ಟೇ. ಏನಕ್ಕೆ ಮೋದಿ ಅವ್ರ ಮಾತನ್ನ ಕೇಳ್ತೀರಿ ಅಂತನಾ? ಮೋದಿ ಅವ್ರಿಗಂದ್ರೆ ನಮ್ಗೆ ರೆಸ್ಪೆಕ್ಟ್ ಜಾಸ್ತಿ, ಗೌರವ ಇದೆ, ಹಾಗಾಗಿ ಅವ್ರ ಮಾತನ್ನ ಕೇಳ್ತೀವಿ. ಮೇಡಮ್, ಈಗ ಸಾಮಾನ್ಯವಾಗಿ ಮದುವೆ ಸೀಸನ್ಗಳು ಬರುತ್ತವೆ, ಕೆಲವರಿಗೆ ವೆರೈಟಿ ಚಿನ್ನ ಖರೀದಿ ಮಾಡಬೇಕು ಅನ್ನುವಂಥದ್ದು ಮಹಿಳೆಯರಿಗೆ ಸಾಮಾನ್ಯ ಎಲ್ರಿಗೂ ಕೂಡ ಆಸೆ. ಸೊ ಈಗ ಪ್ರಧಾನಿ ಅವರ ಕರೆ, ತಾವೇನು ಹೇಳ್ತೀರಾ? ಮೇಡಮ್, ದೇಶ ಮೊದಲು, ಆಮೇಲೆ ಚಿನ್ನ, ಆಮೇಲೆ ಉಳಿದಿದ್ದೆಲ್ಲ. ದೇಶ ಮೊದಲು, ಪ್ರಧಾನಿ ಮೊದಲು. ಅದು ನನ್ನ ಅಭಿಪ್ರಾಯ. ಖರೀದಿ ಮಾಡಲ್ಲ. ನನಗಂತೂ ಈಗ ಸದ್ಯಕ್ಕೆ ತಗೊಳ್ಳೋ ಐಡಿಯಾನೂ ಇಲ್ಲ. 1 ವರ್ಷ ಅಲ್ಲ 2 ವರ್ಷ ಆದ್ರೂ ನಾನು ತಗೊಳ್ಳಲ್ಲ. ನನ್ನ ಮಗನ ಮದ್ವೆಗೆ ಇನ್ನೊಂದು 4 ಇಯರ್ಸ್ ಅವಾಗ ನೋಡ್ಕೊಳ್ಳೋಣ ಅಲ್ವಾ? ಏನಕ್ಕೆ ಇವಾಗ ಚಿನ್ನ ತಗೊಳ್ಳಲ್ಲ ಅನ್ಕೊಂತಿದ್ದೀನಿ. ಅಂದ್ರೆ ಪ್ರಧಾನಿ ಅವರು ಹೇಳಿದ್ದಾರೆ ಅಂತನಾ ಅಥವಾ? ಖಂಡಿತ ಪ್ರಧಾನಮಂತ್ರಿ ಹೇಳಿರೋದಕ್ಕೆ ನಾನು ತಗೊಳ್ಳಲ್ಲ ಈಗ ಸದ್ಯಕ್ಕೆ. ಮೇಡಮ್, ನೀವು ಹೊಸ ಡಿಸೈನ್ ಬಂದಾಗ ಖರೀದಿ ಮಾಡೋದು ಸಾಮಾನ್ಯವಾಗಿ ಮಹಿಳೆಯರು ಮಾಡ್ತಾರೆ, ಅಥವಾ ಅಸೆಟ್ಸ್ ಸೇವಿಂಗ್ಸ್ ಇರಲಿ ಇದ್ದಾಗ. ಸೊ ಈಗ ಪ್ರಧಾನಿ ಅವರ ಕರೆ, ಏನ್ ಹೇಳ್ತೀರಾ? ನಾನು ನಿಜವಾಗ್ಲೂ ಪ್ರಧಾನಿಗೆ ವೋಟ್ ಮಾಡ್ತೀನಿ. ಯಾಕೆಂದ್ರೆ ನಮಗೋಸ್ಕರ ಅವರು ತ್ಯಾಗ ಮಾಡ್ತಿದ್ದಾರೆ ಅನ್ನೋ ನಾವು ಒಂದು ಸ್ವಲ್ಪ ಮಾಡಲೇಬೇಕಾಗತ್ತೆ ಅಲ್ವಾ? ಅದಕ್ಕೆ ನಾವು ಚಿನ್ನ ಖರೀದಿ ಮಾಡಲ್ಲ 1 ವರ್ಷ. ವಿ ಆರ್ ಸ್ಯಾಕ್ರಿಫೈಸ್. ಜೈ ಹಿಂದ್. ಕಂಪ್ಲೀಟ್ ಸ್ಯಾಕ್ರಿಫೈಸ್. 1 ವರ್ಷ ಮಾತ್ರ ತಗೊಳ್ಳೋದೇ ಇಲ್ಲ. ಯಾಕೆಂದ್ರೆ ಯುದ್ಧ ನಡೀತಿರುವಾಗ ನಮಗೆ ಬರ್ಡನ್ ಆಗತ್ತೆ. ಅದಕ್ಕೋಸ್ಕರ ಮೋದಿಜಿ ಅವರು ಯೋಚನೆ ಮಾಡಿ ಈ ತರ ನಿರ್ಧಾರ ಮಾಡಿರೋದ್ರಿಂದ ನಾವು ಚಿನ್ನವನ್ನು ತೆಗೆದುಕೊಳ್ಳೋದಿಲ್ಲ. ಏನು ಬೇಜಾರು ಅನ್ಸಲ್ಲ, ಖುಷಿ ಅನ್ಸುತ್ತೆ. ಎಲ್ಲಿ ತಗೊಳ್ಳೋಣ ಮೇಡಮ್? ಸಫಿಶಿಯೆಂಟ್ ಆಗಿ ಊಟ ತಿಂಡಿ ಎಲ್ಲ ಆದ್ರೆ ಸಾಕಾಗಿದೆ ಅಲ್ವಾ? ಗ್ಯಾಸ್ ಹೆಚ್ಚಾಗ್ತಿರೋದ್ರಿಂದ ಮೋದಿ ಅವರು ಯೋಚನೆ ಮಾಡಿರೋದು ತುಂಬಾ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ನಾವು ಮೋದಿಜಿ ಅವರು ಹೇಳ್ದಂಗೆ 1 ವರ್ಷ ಚಿನ್ನ ತಗೊಳ್ಳೋದಿಲ್ಲ. ಮಹಿಳೆಯರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.